ಇನ್ನು ಸಭಾಪತಿ ರಾಜೀನಾಮೆ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮರಕ್ಕೆ ಕಾರಣ ಆಗಿದ್ದು, ಸಭಾಪತಿ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅಂತ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಬಿಜೆಪಿಯ ವಿರುದ್ಧ ಈಗ ಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸಂವಿಧಾನದ ಬಿಕ್ಕಟ್ಟು ಸೃಷ್ಟಿಸೋದಕ್ಕೆ ವಿಪಕ್ಷಗಳು ಹೊರಟಿವೆ. ರಾಜ್ಯಪಾಲರ ಕಚೇರಿಯ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಯತ್ನಿಸ್ತಾ ಇವೆ. ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರಿಗೆ ಬಿಜೆಪಿ ಹಿಂಸೆ ಕೊಡ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಸೊ ನಿನ್ನೆ ಕೌನ್ಸಿಲ್ ಚೇರ್ಮನ್ರೆ ಬಂದು ನನ್ನ ಹತ್ರ ಮಾತಾಡಿದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯಿತು. ನಿಮ್ಮ ಮುಂದೆನೂ ಹೇಳಿದ್ರು. ಅದಾದಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡೋದು ಅಂತ. ತಿರ್ಗಾ ಅವರು ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ. ಸೊ ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಟೈಪ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು.